ಮಾಡಿದ್ಲಾ ಅಯ್ಯೋ ಹೌದಾ ಹೌದಾ ಪಾಪ ಏನು ಅಂತ ನಂಗೆ ಅರ್ಥ ಮಾಡಿಸಿ ಎಲ್ಲ ಮಾತಾಡ್ತಾ ಇದ್ರ ಫೋನಲ್ಲಿ. ಓಕೆ ಅಪ್ಪು ನಿನ್ನಲ್ಲಿ ಒಬ್ಬ ಡ್ಯಾನ್ಸರ್ ಇದ್ನಲ್ಲ ಅವನು ಏನಾದ? ಹರ ಹರ ಮಹಾದೇವ್. ಇವ್ರಿಗೆ ಏನು ಹೇಳೋಣ? ಟೆನ್ಷನ್ ಮಾಡ್ಕೋಬೇಡಿ. ಲೈನಲ್ಲಿ ನಿಂತ್ಕೊಂಡವ್ರು ನೋಡಿ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಭಾನುವಾರದ ಪ್ರಯುಕ್ತ ನಮ್ಮ ನಿತಿನ್ ಅವರು ಮನೆಗೆ ಬಂದಿದ್ದಾರೆ. 1-2 ನಿಮಿಷನೂ ಇರಲ್ಲ, ಅವನು ಓಡೋಗ್ಬಿಡ್ತಾನೆ. ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಹಾಂ, ಬೋಲೋ ಬೋಲೋ ಬೋಲನಾಥ್. ನಂತರ ಹರ ಹರ ಮಹಾದೇವ್. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲರೂ ಸಂತೋಷ. ನೀನು ಹೇಳು ಫಸ್ಟ್, ನೀನು ಹೇಳು. ನಂಗೆ ದೇವ್ರೆ, ನನಗೆ ಫಸ್ಟ್ ತಲೆ ಒಳಗಡೆ ಬ್ರೈನ್ ಕಳೆದೋಗಿರೋದನ್ನ ಹುಡ್ಕೊಡು. ಕಳೆದೋಗಿರೋದನ್ನ ತುಂಬ ಹುಡುಕ್ತೀವಿ. ಅಲ್ಲ, ಕಳೆದೋಗಿರೋದನ್ನ ತುಂಬ ಹುಡುಕ್ಬಾರ್ದು, ಅದು ತಾನೇ ಸಿಗಬೇಕು. ಅಪ್ಪು ನಿನ್ನಲ್ಲಿ ಒಬ್ಬ ಡ್ಯಾನ್ಸರ್ ಇದ್ನಲ್ಲ ಅವನು ಏನಾದ? ನಾನೊಬ್ಬ ಡ್ಯಾನ್ಸರು, ಸಿಂಗರು, ನಾನೊಬ್ಬ ಮಲ್ಟಿ ಟ್ಯಾಲೆಂಟೆಡ್. ನಾನು ಸ್ಪೋರ್ಟ್ಸ್ ಅಂತ ನೀನು ಅನ್ಕೊಂಡಿದ್ಯಾ? ಪ್ಲೇ ಫುಟ್ಬಾಲ್, ನಾನು ಕ್ರಿಕೆಟ್ ಆಡ್ತೀನಿ, ಫುಟ್ಬಾಲ್ ಆಡ್ತೀನಿ, ಮತ್ತೆ ಹಾಡಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅಪ್ಪು ಬ್ರೈನ್ ಸಿಕ್ಕಿದಾಗ ಹೇಳು ಆಯ್ತಾ? ಬಾಯ್. ಮುಂದೆ ಒಂದು ಸ್ಟೆಪ್ ಬರೋದು, ಅದು ಗೊತ್ತಾ? ಹಿಂಗೆ ಇಷ್ಟ ಏನು ಬರಲ್ಲ. ಅಲ್ಲಿ ಎಲ್ಲಿ 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 ಎಲ್ಲಿ. ಹಲೋ, ಏನ್ರಿ ಮಾಡ್ತಾ ಇದ್ದೀರಾ? ನೆನ್ನೆ ನಿಮ್ಮ ಮಗ ಬಂದ್ಬಿಟ್ಟೆಲ್ಲ ಕರೆ ಮಾಡ್ಬಿಟ್ಟು ಯಪ್ಪ ದೇವ್ರೇ, ಹಿಂಗಿರ್ಬೇಕು. ನಾನು ಕಸ ಗುಡಿಸ್ದೆ, ನಮ್ಮ ಮಾವ ಮನೆ ಒರೆಸ್ತಾವೆ. ಏನ್ ಮಾಡ್ತೀಯಾ? ಲೈಫು ಲೈಟಾಗಿ ಹಾಳಾಗೋಯ್ತು. ಲೈಟಾಗಿ ಆಲ್ರೆಡಿ ಹಾಳಾಗೋಗಿದೆ. ಲೈಟಾಗಿ ಏನು ಹುಟ್ಟಿದಾಗಿಂದ ಹಾಳಾಗೋಗೈತಪ್ಪು. ಎಲ್ರಿಗೂ ನಾನೇ ಪ್ರಾಬ್ಲಮ್. ನಾನೇ ಪ್ರಾಬ್ಲಮ್ ತಪ್ಪ. ಯಾಕೆ ನಾನು ಸತ್ಯ ಮಾತಾಡ್ತೀನಿ, ಅದಕ್ಕೆ ಯಾರಿಗೂ ತಡ್ಕೊಳಕ್ಕಾಗಲ್ಲ. ಸತ್ಯ ಮಾತಾಡ್ತೀಯ ಇಲ್ಲ ಅಂತಲ್ಲ, ಈ ಥರ ಸತ್ಯ ಒಪ್ಕೊಳಕ್ಕೆ ನೀನು ಒಬ್ಬಳ ಕೆಲಸ ಆಗಲ್ಲ. ಯಾವ ಥರ ಸತ್ಯ? ಎಲ್ಲರೂ ಪ್ರಾಬ್ಲಮ್ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡು ಹೇಳ್ತಾ ಗೊತ್ತಾ? ಹಂಗಂದ್ರೆ ನಾನೇನೋ ಪ್ರಾಬ್ಲಮ್ ಎಲ್ರಿಗೂ? ಏನು ಹೇಳಿದ್ದು ಸತ್ಯ ಇಲ್ಲ ಮೌಲ್ಯ. ಹೇಳ್ಬೇಕು ಅಂದ್ರೆ ನಾನು ಭಾವ ಮುಂಚೆ ಒಂದ್ಸತಿ ಒಂದು 3-4 ದಿನದ ಮುಂಚೆ ಮಾತಾಡಿದ್ವಿ. ನೀನು ಇದನ್ನ ಹೇಳಿದ್ಮೇಲೆ ಮಾತಾಡಿದ್ವಿ. ಅವಾಗ ನಾನು ಭಾವ ಇಬ್ರು ಒಪ್ಕೊಂಡ್ವಿ, ಇಲ್ಲ ಮೌಲ್ಯನೇ ಪ್ರಾಬ್ಲಮ್ ಅಂತ. ಹೌದಾ? ನೀನು ತುಂಬಾ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಮೌಲ್ಯ. ಗೊತ್ತೋ ಗೊತ್ತಿಲ್ದೇನೋ ನಿಂದೆ ಪ್ರಾಬ್ಲಮ್ ಮೌಲ್ಯ. ಯಾಕ್ರಿ ಮಾತಾಡ್ತಾ ಇಲ್ಲ ಪ್ರತೀಕ್? ಹೆಂಗಿದ್ರು ಇವಾಗ 2 ಕೈಯಲ್ಲಿ ಕ್ಲೀನ್ ಮಾಡ್ತಾರೆ. ನಾನು ಬೆಳ್ಳಕ್ಕಿದ್ದವನು ಕರ್ಕಾಗ್ಬಿಟ್ಟಿದೀನಿ. ಇದಕ್ಕೆಲ್ಲ ಪ್ರಾಬ್ಲಮ್ ಯಾರು? ನಾನೇ ಪ್ರಾಬ್ಲಮ್. ನಿಮಗೆಲ್ಲ ನಾನೇ. ಆಗ ನಾನು ಇಲ್ದೇನೆ ನಾನು ಬಿಟ್ಟು ಇರೋಕ್ಕಾಗಲ್ಲ, ಅದೊಂದು ಆಗಲ್ಲ, ಅದು ನಾನು ಕಟ್ಕೊಂಡು ಇರೋಕ್ಕಾಗಲ್ಲ. ನಿಮ್ಗೆ ಯಾರು ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಜೀವನ ಅದಕ್ಕೆ ನಾನು ಬೇಕು ನಿಮಗೆ ಅದಂತ ಹೇಳ್ತಾರಲ್ಲ, ಬೇಕು ಅಷ್ಟೇ. ಅಪ್ಪು ಬಾವ ಕೆಲಸ ಮಾಡ್ತವ್ರೆ, ನೀನೇನು ಕಸ ಗುಡಿಸಿದ್ ನಾನೇ ಅಂತ ಹೇಳಿಲ್ವಾ? ಈ ಚಪ್ಪಲಿ ಇಲ್ಲ ಹೊಡ್ಕೊಬೋದು.
ಅಪ್ಪು ಇದು ಒಂದೇ, ಇನ್ನೊಂದು ಎಲ್ಲಿ ಕಾಣಿಸ್ತಿಲ್ಲ ಕಣ ನಿಮ್ಮ ನನಗೆ ಗೊತ್ತು ಮೌಲ್ಯ. ನಾನು ಎತ್ಕೊಂಡು ಹೋಗಿದ್ದೀನಿ ಗೊತ್ತು. ಏ ಎನ್ನೆ ನಿನ್ನೆ ಅಪ್ಪು ನಿನ್ನೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಏನು ಮಾಡಿದೆ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಪ್ಪು. ಪ್ರೀತಿ ಕಾಣಿಸಲ್ಲ ನಿಜ, ಪ್ರೀತಿಸೋರು ಕಾಣಲ್ವಾ? ಪ್ರೀತಿ ಸಿಕ್ಕಿದ ಮೇಲೆ ಪ್ರೀತಿಸೋರು ಸಿಗಲ್ವಾ? ಎಸ್, ವೇರ್ ಈಸ್ ಮೈ ಬ್ರೇಕ್ಫಾಸ್ಟ್? ಓ ಮೈ ಗಾಡ್, Is it good? it is too good. Pratik, day by day you are becoming pro. Thank you. Thank you so much. ಚಿತ್ರಾನ್ನ ಮತ್ತು ಪಾಯಸ ಪ್ರಭಾವತಿಯವ್ರ ಕಡೆಯಿಂದ, ಮಿಕ್ಕಿದೆಲ್ಲ ನಮ್ಮ ಯಜಮಾನ್ರ ಕಡೆಯಿಂದ. ರೈಸು, ಮಿಕ್ಕಿದೆಲ್ಲ ವೆಜ್ಜೀಸ್. ಇದು ಪ್ರತೀಕ್ ಅವರ ಪ್ಲೇಟ್. ಕೆಲಸಗಳು ಬೇಗ ಬೇಗ ಮುಗಿಲೇ ಇಲ್ಲ. ಶಿವರಾತ್ರಿ ಆಗಿರೋದ್ರಿಂದ ರೆಡಿಯಾಗಿ ಪೂಜೆ ಮಾಡೋಣ ಅಂತ ರೆಡಿಯಾಗಿದ್ದೀವಿ. ಸೊ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪೂಜೆ ಮಾಡೋದಷ್ಟೇ ಬಾಕಿ. ಪ್ರತೀಕ್ ಅವರು ರೆಡಿ ಆಗಕ್ಕೆ ಹೋಗಿದ್ದಾರೆ. ಈಗ ಸಮಯ 7:45 ಆಗಿಬಿಟ್ಟಿದೆ. ಇಬ್ಬರು ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇವ್ರಿಗೆ ಏನು ಹೇಳೋಣ? ನನಗೆ ಮೋಸ್ಟ್ ಆಫ್ ದ ಟೈಮ್ ಬಿಳಿ ಹೂವನೇ ತೊಗೊತೀನಿ. ನಂಗೆ ಬಿಳಿ ಹೂವು ಅಂದರೆ ಇಷ್ಟ, ಗೊತ್ತಿಲ್ಲ ಏನಕ್ಕೆ ಅಂತ. ಈ ಥರ ಬಿಳಿ ಹೂವುಗಳನ್ನ ತೊಗೊಂಡಿದ್ದೀನಿ. ಸೊ ಈಗೆಲ್ಲ ಒಂಚೂರು ಡೆಕೋರೇಷನ್ ಮಾಡಿಕೊಂಡು ಸಿಗ್ತೀನಿ. ಟೆನ್ಷನ್ ಮಾಡ್ಕೋಬೇಡಿ. ಮೇಡಮ್ ಅವರು ಹೊಸ್ಲು ಪೂಜೆ ಮಾಡಿ, ನಾನೀಗ ಫ್ರೆಶ್ ಅಪ್ ಆಗಿ ಶಿವರಾತ್ರಿ ದಿನ ಏನವ ಇವತ್ತು ಪ್ರತೀಕ್ ಅವರು ಊಟ ಮಾಡ್ತಾ ಇದ್ದಾರೆ. ಹೊಟ್ಟೆ ಹಸುವಾಗ್ಬಿಟ್ಟು ರಾಕ್ಷಸ ಆಗಿದ್ದಾರೆ ಇವಾಗ ಅವರು. 8 ಗಂಟೆಗೆ ತಿನ್ನೋ, ಸರಿ 6 ಗಂಟೆಗೆ. ನಾನು ನೆನಪಿಸ್ಬಿಟ್ಟು ಹೋದೆ ಅಲ್ವ ರೀ, ತಿನ್ಕೊಳ್ಳಿ ಪಾಪ ಎದ್ದು ಅಂತ. ನೆನಪಿಸಿದ್ನಾ ಇಲ್ವಾ? ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಆಂದಿವೆ ದೇವಸ್ಥಾನ. ಆನು ಹಿಂಗೆ ಇಡ್ಲಿ ನಮ್ದಾಯ್ತು, ಮುಗಿತೀಯ. ನಾವು ಮಾತ್ರ ಕೇಳಬೇಕು, ನೀವೇನು ಕೇಳಲ್ಲ ಅಲ್ವಾ? ಯು ಆರ್ ದ ಬಾಸ್. ಬರೀ ನೀವೇ ಕೇಳಬೇಕು. ಮಕ್ಕಳಾಗೋಗಿದ್ದಾರೆ ಆಲ್ರೆಡಿ. ಮಕ್ಕಳು ಮಾಡ್ತಾರೆ ಹಾಲು ಏನೋ ಸಮಥಿಂಗ್ ರ್ಯಾಂಡಮ್ ಆಗಿ ಆಗಿಲ್ಲ. ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಈಗ ಸಮಯ 8:41 ಹೊರಟಿದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗೋದು ಅಷ್ಟೇ. ಏನು ಜನ ನೋಡಿ, ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ಇವಾಗ, ಫುಲ್ ರಶ್ ಇರುತ್ತೆ.
ಆಮೇಲೆ ಜನಗಳಿಗೆ ಬರ್ತಾ ಬರ್ತಾ ಭಕ್ತಿ ಜಾಸ್ತಿ ಆಗ್ತಾಯಿದೆ ಅಲ್ಲ ಮುಂಚೆ ಥರ. ಇನ್ನೇನು ಇಲ್ಲ, ಏನೂ ಇಲ್ಲ, ಯಾವುದ್ರಲ್ಲೂ ಏನೂ ಇಲ್ಲ, ಯಾವುದ್ರಲ್ಲೂ ಖುಷಿ ಸಿಗ್ತಾ ಇಲ್ವಲ್ಲ ಈಗ. ಅದಕ್ಕೆ ಎಲ್ಲರೂ ದೇವರು ಅಂತ. ಪ್ರಸಾದ ತಿಂತೀಯಾ? ಒಂದೇ ಒಂದು ಇಸ್ಕೋಬೇಕು. ಲೈನಲ್ಲಿ ನಿಂತ್ಕೊಂಡವ್ರು ನೋಡಿ. ಒಂದ್ಸಲ ಅವಲಕ್ಕಿ ಆಯ್ತೇನಾ? ಇನ್ನೊಂದ್ಸಲ ಬೇಕಾಗ್ತದ? ಇಲ್ಲ ಆಯ್ತಾ? ಚೆನ್ನಾಯ್ತಾ ಪ್ರಸಾದ? ಸೊ ಈಗ ಆನೆನ ನೋಡಕ್ ಹೋಗ್ತಾ ಇದೀವಿ ನಾವು. Arnav. Hey. ಅಮ್ಮ ನೋಡ್ದಾ ನೋಡುತ್ತಾನೆ. ಅಮ್ಮ ಇನ್ಯಾರು ಬಂದಿಲ್ಲ. ನಾನು ತಾನೇ ಫಸ್ಟ್ ಬಂದಿದ್ದಾನ? ನಾನು ತಾನೇ ಫಸ್ಟ್ ಕರೆದಿದ್ದಾನ? ಹೌದಾ ಮಗನೇ? ಅದಾತಪ್ಪ ಊತಾತ್ ಮೌಲ ಕತಾಪತ. ಹೌದಾ? ಹಿಂಗೆಲ್ಲ ಮಾಡೋಕ್ಕಾಗಿಲ್ವಾ? ನಂಗೆ ಅರ್ಥ ಆಯ್ತಿಲ್ವಲ್ಲ ಮಗನೇ, ನೀ ಏನೋ ಮಾತಾಡ್ತಿದ್ಯಾ? ಹೌದಮ್ಮ, ಹಂಗೆಲ್ಲ ಮಾಡಿದ್ಲ ಅಮ್ಮ? ಅಯ್ಯೋ ಹೌದಾ? ಹೌದಾ ಪಾಪ, ಏನು ಅಂತ ನಂಗೆ ಅರ್ಥ ಮಾಡಿಸಿ. ಎಲ್ಲ ಮಾತಾಡ್ತಾ ಇದ್ರ ಫೋನಲ್ಲಿ ಮಧು ಜೊತೆ. ಓ ಅದೇ ವಿಷಯ ಮಾತಾಡ್ತಾ ಇದ್ರು. ಆಮೇಲೆ ನೀನೇನ್ ಮಾಡಿದೆ? ಹಾ ಹೌದಾ? ಓ ಓಕೆ. ಆಮೇಲೆ ಮಾಮ ಏನ್ ಮಾಡ್ದ ಬೆಳಿಗ್ಗೆ? ಹಾ ಏನ್ ಮಾಡ್ದ? ಬಾಯ್ ಹೋದ್ನ ಅವನು. ಓಕೆ. ಹೌದಾ ಬಂಗಾರಿ? ಓ ಎಲ್ಲ ಕಂಪ್ಲೇಂಟ್ ಎಲ್ಲ ಹೇಳ್ತಾವನಾ? ಚಿನ್ನಿ ಬೈದ್ಲ ಊಟ ಮಾಡಿಲ್ಲ ಅಂತ. ಓ ಬೈದ್ಲ ಅಮ್ಮ ನಿನ್ಗೆ? ಅಮ್ಮ ಇರು, ನಂಗೇನು ಹೇಳ್ತಾವನ? ಹೌದಾ ಮಗನೇ? ಬ್ರೇಕ್ಫಾಸ್ಟ್ ತಿಂದಿಲ್ವಂತೆ ಬೆಳಗ್ಗೆ ನೀನು? ಚೆನ್ನಾಗಿರ್ಲಿಲ್ವಾ ಬ್ರೇಕ್ಫಾಸ್ಟ್? ಸಾಕು, ಎಷ್ಟು ಮಾತಾಡ್ತೀಯ ನಾವು? ಎಷ್ಟು ಮಾತಾಡೋದು ನೀನು? ಸುಮ್ಮನೆ ಇರು ನೀನು ಅಂತ. ಬನ್ನಿ. ಹೌದಮ್ಮ. ಅಯ್ಯೋ
ಇದೇನಿದು ಇಲ್ಲಿ ಇಲ್ಲಿ ಬಿಟ್ಟು 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 ಬಾಯ್ ಮಾಡು ಬಾಯ್ ಏನ್ರಿ ಹಾ ಪ್ರತಿ ಕುಡಿಸ್ತಿದ್ದ ಅಂಗಡಿ ಸಿಗ್ತಾ ಇಲ್ಲ. ಸೊ ಚೆಕ್ ಮಾಡ್ತಾ ಇದ್ದಾರೆ. ಇವ್ರು ಇದಾರೆ ನೋಡಿ, ಇವರು ಬಾಯ್ ಸಾಬ್ ಎಷ್ಟು ತೀಟೆ ಮಾಡ್ತಾ ಇದ್ದಾರೆ ಗೊತ್ತಾ? ಸರ್ ಸುಮ್ಮನೆ ಕೂತ್ಕೊಳ್ಳಿ. ನೀವು ಏನಕ್ಕೆ ತೀಟೆ ಮಾಡ್ತಾ ಇದ್ದೀರಾ ನೀವು? ನೋ 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 ಕ್ಲೋಸಾ ಪಪ್ಪ ಬಂತು ನೋಡಲ್ಲಿ. ಕ್ರೋಮಾ ಕ್ಲೋಸಾ ಎಲ್ಲಿರೋದದು? ಓಕೆ. ಅಲ್ಲಿ ದೇವಸ್ಥಾನಕ್ಕೆ ಪ್ರಸಾದ ತಗೊಬಂದವ್ರೆ, ಕಾಣಿಸ್ತಿಲ್ಲ ಇಲ್ಲಿ. ಇದೆ ನೋಡಿ, ಇಲ್ಲಿ ಪ್ರಸಾದ ಬೇಕಂತೆ. ಆನವ್ ಇಲ್ಲಿ ಪ್ರಸಾದ. ಎರಡು ಇಡ್ಲಿ. ಅವಳಿಗೆ ಈ ಥರ ಬಿಸಿ ಬಿಸಿ ಅಲ್ಲೇ ಮಾಡೋ ಇಡ್ಲಿ ಸಿಕ್ಕಾಬಿಟ್ಟೆ ಇಷ್ಟ. ಯಾಕೆ? ನಾನು ತಿನ್ನಲ್ಲ, ಅದು ನಿಂಗೆ ಚಟ್ನಿ ಜಾಸ್ತಿ ಬೇಕಾದ್ರೆ ಸಪ್ಸೆ ಬಿಡ್ತಾವೆ. ಚಟ್ನಿನಾ? ಹಾಂ, ಚಟ್ನಿ ಜಾಸ್ತಿ ಬೇಕು ಅಂತನಾ? ಹಾಂ. ಇಡ್ಲಿ ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗಿತ್ತು. ಹೋಗ್ಬಿಟ್ಟು ಬಿಸಿ ಬಿಸಿ ಇಡ್ಲಿ ತಿಂದ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಹೋಗಿ ಮಲ್ಕೊಳ್ಳೋದಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you all again. Love you. Bye. Bye.